ಗೈಸ್, ಈ ಒಂದು ಇಫ್ತಿಯಾರ್ ಫಂಕ್ಷನ್ಗೆ ಸ್ವಾಮೀಜಿ ಸಮೇತನೂ ಬಂದಿದ್ರು. ಎಲ್ಲ ವರ್ಷದಂತೆ ಈ ವರ್ಷವೂ ಕೂಡ ಕಡ್ಲೆಮೆಕ್ಕಿ ಮಸೀದಿ ಆವರಣದಲ್ಲಿ ಸೌಹಾರ್ದ ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದೆ. ಹೌದು ಗೈಸ್, ಎಲ್ಲಾ ವರ್ಷನೂ ಮಾಡ್ದಂಗೆ ಈ ವರ್ಷನೂ ನಮ್ಮ ಬಾಳೆನೂರಲ್ಲಿ ಗ್ರ್ಯಾಂಡ್ ಆಗಿ ಸೌಹಾರ್ದ ಇಫ್ತಿಯಾರ್ ಕೋಟವನ್ನು ಹಂಚ್ಕೊಂಡಿದ್ದಾರೆ. ಈ ಒಂದು ಫಂಕ್ಷನ್ ಗೆ 2 ರಿಂದ 2.5 ಸಾವಿರ ಜನಗಳು ಬರ್ತಾರೆ. ಸೊ ಇವರಿಗೆ ಎಲ್ಲಾ ತರದ ಊಟ ಮತ್ತೆ ವ್ಯವಸ್ಥೆ ಎಲ್ಲ ಮಾಡಿ. ಈ ಒಂದು ಫಂಕ್ಷನ್ ಗೆ ಸ್ವಾಮೀಜಿ ಮತ್ತೆ ಇಂಪಾಲ್ ನಾಸೀರ್ ಅವರು ಬರ್ತಿದ್ದಾರೆ. ಸೊ ಎಲ್ಲರಿಗೂ, ಗಂಡಸರಿಗೂ ಮತ್ತೆ ಮಹಿಳೆಯರಿಗೂ ಇಬ್ಬರಿಗೂ ಈ ಒಂದು ಇಫ್ತಿಯಾರ್ ಮಾಡಿಸ್ಕೊಟ್ಟಿದ್ದು ಇಬ್ರಾಹಿಂ ಮಸ್ಕತ್ ಅಂಡ್ ಸಿದ್ದಿಕ್ ಅಂಡ್ ಬ್ರದರ್ಸ್. ಇದೇ ತರ ಎಲ್ಲಾ ವರ್ಷ ಗ್ರ್ಯಾಂಡ್ ಆಗ್ಲಿ ಅಂತ ಹೇಳಿ ಈ ಒಂದು ಮಿನಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಡ್ ಇವೆಂಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೊಟ್ಟಿದ್ದು 313 ಬ್ರದರ್ಸ್ ಅಂಡ್ ಇವೆಂಟ್. ಅದಕ್ಕೆ ಮಠದ ಸ್ವಾಮೀಜಿಗಳು ಹಾಗೂ ಇತರೆ ಗಣ್ಯರು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು ಎಲ್ಲರೂ ಸಹ ಕಡ್ಲೆಮೆಕ್ಕಿ ಆವರಣದಲ್ಲಿ ಬಂದು ನಮ್ಮ ವಿಜೃಂಭಣೆಯಿಂದ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲು ಸಹಕರಿಸಿದ್ದಾರೆ. ಅವರಿಗೂ ಈ ಊರಿನ ಸಮಸ್ತ ನಾಗರಿಕರಿಗೂ ಎಲ್ಲ ನಮ್ಮ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ, ಹಾಗೂ ಕಡ್ಲೆಮೆಕ್ಕಿ ಮಸೀದಿ ಹಾಲ್ನಲ್ಲಿ ಹೆಂಗಸರಿಗೂ ಸಹ ಲೇಡೀಸ್ ಎಲ್ಲರಿಗೂ ಇಫ್ತಿಯಾರ್ ಕೂಟವನ್ನು ಸಹ ಮಾಡಿರುತ್ತೇವೆ. ಊಟ ಸಹ ಇರುತ್ತದೆ. ಈ ಥರ ಇಷ್ಟು ವರ್ಷ ಮಾಡಿರಲಿಲ್ಲ. ಈ ಸರಿ ವಿಜೃಂಭಣೆಯಿಂದ ಒಳ್ಳೆ ಉತ್ಸಾಹದಿಂದ ಎಲ್ಲ ಹುಡುಗರು ಸಹಕಾರ ನೀಡಿದ್ದಾರೆ. ಆದರೆ ನಾವು ಖುದ್ದಾಗಿ ನಮ್ಮ ಬ್ರದರ್ಸರಿಂದ ನಾವು ಇಫ್ತಿಯಾರ್ ಕೂಟವನ್ನು ಆಚರಿಸಿದೆ. ದೇವರು ನಮಗೂ ನಿಮಗೂ ಎಲ್ಲರೂ ಒಳ್ಳೇದು ಮಾಡಲಿ ಅಂತೇಳಿ ನಾವು ಬಯಸ್ತೇವೆ.